ಏನ್ ಲಾಯರ್ ಸಾಹೇಬ್ರು ರಾಕೇಶು ಇಬ್ರು ಇಲ್ಲಿ ಬಂದು ಕಣ್ಕೊಂಡು ಬಿಡ್ತಾ ಇದ್ದೀರಾ? ನೀವಿಬ್ರು ಇಷ್ಟೊಂದು ವೀಕ್ ಆಗಿರ್ತೀರ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀವು ಈ ಸಿಚುಯೇಷನ್ನ ತುಂಬ ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಿಬಿಟ್ರಿ. ಈ ಪ್ರಾಜೆಕ್ಟ್ನ ಎಲ್ಲ ನೆಗೆಟಿವ್ಗಳನ್ನ ಆ ಕರ್ಣ ಎಳೆಯಾಗಿ ಬಿಚ್ಚಿಟ್ಬಿಟ್ಟ. ಈಗ ಈ ಊರಲ್ಲಿ ನಾನು ಏನೇ ರೀಸನ್ ಕೊಟ್ರೋ ಈ ಪ್ರಾಜೆಕ್ಟ್ನ ಈ ಊರಲ್ಲಿ ಮಾಡಕ್ಕಾಗಲ್ಲ. ಎಲ್ಲ ತಪ್ಪು ನಮ್ಮೇಲೆ ಹೊರಿಸ್ಬೇಡಿ ಸರ್. ಇಡೀ ಸರ್ಕಾರನೇ ನಮ್ದು. ಅಧಿಕಾರಿಗಳಿಗೆಲ್ಲ ಪ್ರಸಾದ ಕೊಟ್ಟಿದ್ದೀವಿ ಅಂತ ಮಿನಿಸ್ಟರ್ ಸಾಹೇಬ್ರೇ ನಮ್ಗೆ ಹೇಳಿದ್ರು. ಆದರೂ ಈ ಕರ್ಣನಿಗೆ ನಮ್ಮ ಬಂಡವಾಳ ಎಲ್ಲ ಹೇಗೆ ಗೊತ್ತಾಯ್ತು ಅಂತ. ಒಟ್ನಲ್ಲಿ ಇಲ್ಲಿ ಯಾರ ಮೇಲೂ ನಂಬಿಕೆ ನಿಯತ್ತು ಇಲ್ಲ ಅಂದಂಗಾಯ್ತು. ಆ ಕರ್ಣನ್ ಕೈಗೆ ಫೈಲ್ ಹೋದಾಗ್ಲೇ ನಾವ್ ಎಚ್ಚೆತ್ಕೋಬೇಕಾಗಿತ್ತು. ಉಳಿದ ವಿಚಾರಕ್ಕೆಲ್ಲ ನಾವು ನಮ್ ಕಡೆಯವ್ರನ್ನೇ ಸ್ಪೈ ಆಗಿ ಬಿಟ್ಟಿರ್ತೀವಿ. ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇಲ್ಲಿ ನಾವು ಗಮನ ಹರಿಸ್ಲಿಲ್ವಲ್ಲ. ರಾಕೇಶು ಹೊಸ ಹುಡುಗ, ನಿನಗಾದ್ರೂ ಬೇಕಾದಷ್ಟು ಅನುಭವ ಇದೆಯಲ್ಲ ಪದ್ಮನಾಭ, ನೀನಾದ್ರೂ ಒಂದ್ ಸ್ವಲ್ಪ ಹುಷಾರಾಗಿರ್ಬಾರ್ದ? ನನಗನ್ಸತ್ತೆ ನಾನು ಒಂದು ರಾಂಗ್ ಟೀಮ್ನ ಸೆಲೆಕ್ಟ್ ಮಾಡ್ಬಿಟ್ಟೆ ಅಂತ. ನನಗೆ ನಿಮ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಪಕ್ಕದ ಊರ್ನವ್ರ ಹತ್ರ ಹೋಗಿ ಡೀಲ್ ಮಾಡ್ಕೋತೀನಿ ಅಷ್ಟೇ. ನನ್ನನ್ನ ನೀವು ನಾಲಾಯಕ್ ಅಂತ ತಿಳ್ಕೋಬೇಡಿ. ಇದೆಲ್ಲ ಆಗಿರೋದು ಈ ಪದ್ಮನಾಭನಿಂದ. ಕ್ಷಮಿಸ್ಬೇಕು, ಇದೆಲ್ಲ ಆಗಿರೋದು ತಮ್ಮಿಂದ. ಹೇ ಪದ್ಮನಾಭ, ಯಾರ ಹತ್ರ ಮಾತಾಡ್ತಿದ್ದ ಅನ್ನೋದು ಗೊತ್ತಾ ನಿನ್ಗೆ? ಕೈಲಾಗ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ, ಈಗ ಅರ್ಚಾಡಿ ಏನ್ ಪ್ರಯೋಜನ? ಪದ್ಮನಾಭ, ನಿನ್ನ ಅಳಿಯನ್ ಹೇಳ್ಬಿಡು. ಅವ್ನು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ತಪ್ಪಾಗಿರೋದೇ ನಿಮ್ಮಿಂದ. ನಿನ್ಗೆಲ್ಲ ಗೊತ್ತಿತ್ತು ತಾನೆ, ನೀನ್ ಅಲ್ಲಿಂದ ತರ್ತೀನಿ ಇಲ್ಲಿಂದ ತರ್ತೀನಿ ಅಂತೆಲ್ಲ ಹೇಳ್ಬಿಟ್ಟು. ನಿನ್ನ ಅನುಭವದ ಮೇಲೆ ಎಲ್ಲ ಡಿಪೆಂಡ್ ಆಗಿದ್ವಿ. ನೀವಿಬ್ರು ಮಾತಾಡ್ಬೇಡಿ, ಸುಮ್ನಿರಿ. ಹೇಳಿದ್ದು ಈಗ ಇವನ್ ಮೇಲೆ ನೀನ್ ಹೇಳ್ತಿದ್ಯಾ? ಮಾವ ಅಳಿಯ ಸೇರ್ಕೊಂಡು ಅದ್ ಏನೇನ್ ಮಾಡೋದು? ದ್ವೇಷ ಸಂಬಂಧನ ಹಾಳು ಮಾಡುತ್ತೆ, ಕೋಪ ಕೆಲಸ ಕೆಡಿಸುತ್ತೆ. ಹೇಗಾದ್ರೂ ನಾವು ಗುರಿ ಮುಟ್ತೀವಿ ಅಂತಂದಾಗ ಒಬ್ಬರಿಗೊಬ್ರು ಹೆಗ್ಲು ಕೊಟ್ರಿ. ಈಗ ಈ ತರ ಜಗಳ ಆಡೋದಕ್ಕೆ ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ? ಇದೇನಾ ನಿಮ್ಮ ಒಗ್ಗಟ್ಟು? ಇಷ್ಟೇನಾ ನಿಮ್ ತಾಕತ್ತು? ಚಿಚಿ! ವಿಕ್ರಮ್ ಸಾಹೇಬ್ರೆ, ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ನೀವು ಈ ಊರು ಬಿಟ್ಟು ಎಲ್ಲೂ ಕದಲ್ಬೇಕಾದಂತ ಅಗತ್ಯ ಇಲ್ಲ. ನೀವು ಇಲ್ಲೇ ಇದೇ ಊರಲ್ಲೇ ನಮಗಳ ಜೊತೆನಲ್ಲೇ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಗ್ಯಾರಂಟಿ. ಯಾಕೆ ಲಾಯರ್ ಸಾಹೇಬ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನೆ ನಮ್ಮನೇಲಿ ಕಳ್ತನ ಆಗಿದೆ. ಒಡವೆ ದುಡ್ಡು ಎಲ್ಲಾನು ಹಾಗೇ ಇದೆ, ಆದ್ರೆ ಡಾಕ್ಯುಮೆಂಟ್ಸ್ ಮಾತ್ರ ಕಾಣಿಸ್ತಾ ಇಲ್ಲ. ಅದರಲ್ಲಿ ಈ ಪ್ರಾಜೆಕ್ಟ್ ಸಂಬಂಧಪಟ್ಟ ಕೆಲವು ಡಾಕ್ಯುಮೆಂಟ್ಸ್ಗಳಿತ್ತು. ಯಾರು ಬಂದಿರ್ಬೋದು ಅಂತ ಬೆಳಗ್ಗೆಯಿಂದನೂ ಚಿಂತೆ ಆಗ್ಬಿಟ್ಟಿದೆ. ಇನ್ಯಾರು ಮಾಡ್ತಾರೆ? ಇದೆಲ್ಲಾನು ಮಾಡ್ತಾ ಇರೋದು ಆ ಕರ್ಣನೇ. ನೀನು ಹೋಗಿ ಹೋಗಿ ಆ ಪ್ರಾಜೆಕ್ಟ್ ಫೈಲ್ ನ ಮನೆಯಲ್ಲಿಟ್ಟಿದ್ಯಲ್ವಾ? ನಿನಗಾದ್ರೂ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರಬಾರ್ದ? ಮುನೀಂದ್ರ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಇರ್ಲಿ ಬಿಡು ಯಜಮಾನ್ರೆ, ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ತೀರಾ? ನಿಮ್ಮ ರೂಟ್ನಲ್ಲಿ ಏನೂ ಆಗ್ಲಿಲ್ವಲ್ಲ, ಇನ್ನು ನನ್ನ ದಾರಿನಲ್ಲಿ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ನೀವು ಹೊರಡಿ. ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನು ಹೊಳಿಯಲ್ಲ. ಸರಿ ಯಜಮಾನ್ರೆ, ಬರ್ತೀವಿ. ಹಾ, ಯಜಮಾನ್ರೆ, ನೀವು ಎಂತ ಮಾಸ್ಟರ್ ಮೈಂಡು ಅಂತ ನಿಮ್ಮ ಮಗ ಮುನೇಂದ್ರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಲಾಯರು ರಾಕೇಶ್ನ ನಂಬ್ಕೊಂಡ್ರೆ ಏನೂ ಆಗೋದಿಲ್ಲ. ನೋಡಿ, ಈ ಪ್ರಾಜೆಕ್ಟ್ನ ನಾನು ಇಲ್ಲೇ ಮಾಡೇ ಮಾಡ್ತೀನಿ ಅಂತ ನನ್ನ ಹೈಯರ್ ಅಥಾರಿಟಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ.
ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ನ ನೀವು ಅಪ್ರೂವಲ್ ಮಾಡಿಸ್ಕೊಟ್ರೆ ನಾನು ನಿಮಗೆ ಡಬಲ್ ಪೇಮೆಂಟ್ ಕೊಡ್ತೀನಿ. ಭವಿಷ್ಯದಲ್ಲಿ ನಿಮ್ಮ ಮಗನ ಎಲೆಕ್ಷನ್ಗೂ ಯೂಸ್ ಆಗಬೇಕು, ಜೊತೆಗೆ ನಮ್ಮ ಪ್ರಾಜೆಕ್ಟಿಗೂ ಯೂಸ್ ಆಗಬೇಕು. ಆ ರೀತಿ ನಾವಿಬ್ರು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ನಿಮ್ಮ ಆಫರಿಗೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಖಂಡಿತ ನಾವಿದಕ್ಕೊಂದು ದಾರಿ ಮಾಡೇ ಮಾಡ್ತೀವಿ. ಈ ಲಾಯರು ರಾಕೇಶನ್ನ ಸುಮ್ಮನೆ ಬಿಡೋದು ಬೇಡ. ಅವ್ರ ಲೆಕ್ಕದ ಪ್ರಕಾರ ಅವ್ರಿಗೆ 50% ಇರುತ್ತೆ. ಆದರೆ ನಮ್ಮ ಲೆಕ್ಕದಲ್ಲಿ ಅವ್ರಿಗೆ 25% ಹೋಗುತ್ತೆ. ಈ ವಿಚಾರ ನಮ್ಮಲ್ಲೇ ಇರಲಿ ರಾಥೋಡ್ ಸಾಹೇಬ್ರೆ. ಆಗ್ಬೋದು. ಇವನ್ ಯಾಕೆ ಇಲ್ಲಿ ಬಂದ? ಫೋನ್ ಬಿಟ್ಟೋಗಿದ್ದೆ. ರಾಕೇಶ್, ಹೇಳಿ ಸರ್. ನಿಮ್ಮ ಮಾವ ಯಾಕೋ ತುಂಬಾ ಡಲ್ ಹೊಡಿತಾ ಇದ್ದಾನೆ. ಈ ಪ್ರಾಜೆಕ್ಟ್ ಅಲ್ಲಿ ಅವ್ರನ್ನ ಅಷ್ಟಾಗಿ ಇನ್ವಾಲ್ವ್ ಮಾಡೋದು ಬೇಡ. ನೀನ್ ಹೂ ಅನ್ನೋದಾದ್ರೆ ನಿನಗೊಂದು ಲೈಫ್ ಸೆಟಲ್ಮೆಂಟ್ ಆಪರ್ಚುನಿಟಿ ಕೊಡ್ತೀನಿ. ಸಾರಿ ಸರ್, ಪದೇ ಪದೇ ನೀವು ನನ್ನ ಪರೀಕ್ಷೆ ಮಾಡೋ ಅಗತ್ಯ ಇಲ್ಲ. ಈಗ ನನಗೇನು ಸಿಗ್ತಾ ಇದೆಯೋ ಅದರಲ್ಲೇ ನನಗೆ ಖುಷಿ ಇದೆ. ನಾನು ಯಾವತ್ತಿದ್ರೂ ನಮ್ಮ ಮಾವನಿಗೆ ಲಾಯಲ್ ಆಗೇ ಇರ್ತೀನಿ. ಬರ್ತೀನಿ ಸರ್. ಬರ್ತೀನಿ ಯಜಮಾನ್ರೆ. ಗುಡ್ ನೈಟ್. ಹಾ. ಮುನೇಂದ್ರ, ಈ ಹುಡುಗ ತುಂಬ ಶಾರ್ಪ್ ಆಗಿದ್ದಾನೆ. ಇವನ ಕೈನಲ್ಲಿ ಹೇಗೆ ಕೆಲಸ ಮಾಡಿಸ್ಬೇಕು, ಏನು ಕೆಲಸ ಮಾಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾಡಿಸ್ತೀನಿ. ಏನಪ್ಪ ರಾಕಿ, ಏನು ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ? ಮಾವ, ನಾವು ಈ ನಾಗವಂಶದವ್ರನ್ನ ನಂಬಿ ಏನೋ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ? ನಾನು ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ, ಈ ಕಾಳಿಂಗರಾಯರು ನಮ್ಮಿಬ್ಬರ ಮಧ್ಯ ತಂದಿಡಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ. ಆದರೆ ನೀವೇ ನನ್ನ ಬಾಯಿ ಮುಚ್ಚಿಬಿಟ್ರಿ. ಆದರೆ ನಾವಿಬ್ಬರು ಇವತ್ತಲ್ಲಿಂದ ಬಂದಮೇಲೆ ಬೇರೆ ಮಾತುಕತೆನೇ ನಡೀತಾ ಇತ್ತು. ಹೌದಾ? ಏನಂತ? ಅದನ್ನು ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನೀವು ನಂಬಲ್ಲ. ಅದಕ್ಕೆ ನಾನು ಅಲ್ಲಿಂದ ಹೊರಡಬೇಕಾದ್ರೆ ನನ್ನ ಮೊಬೈಲ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಮತ್ತೆ ಅದನ್ನು ತೊಗೊಂಬರೋಕ್ಕೆ ಅಂತ ಹೋದಾಗ ಅವ್ರ ಮುಖದಲ್ಲಿ ಒಂಥರ ಗಾಬರಿ ಇತ್ತು.